ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಪ್ರದೇಶ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಉಳುಮೆ ಮಾಡದೆ ಹಂಗೆ ಇಟ್ಕೊಂಡಿದ್ದಾರಲ್ಲ, ಇಷ್ಟು ಆಸ್ತಿ. ಇದರಲ್ಲಿ ನಿಮಗೆ ಅಲ್ಲಿ ನೋಡಿ ಆಪೋಸಿಟ್ ಒಬ್ಬರು ಹೊರಗಡೆಯವ್ರಿಗಾಗಿದೆ. ಇದು ಡಾಂಬರ್ ರಸ್ತೆಯಿಂದ ನಿಮಗೆ ನಾರ್ತ್ ಸೌತು ಒಂದು 50 ಅಡಿ ಅಥವಾ 60 ಅಡಿ ಎಂಟ್ರೆನ್ಸು ನಿಮಗೆ ನೋಡಿ. ಇದು ಆ ಒಂದು ಹಾಲು ಮರ ಇದೆಯಲ್ಲ, ಆ ಹಾಲದ ಮರ ರೋಡಿಂದ ಆ ಕಡೆಗಿದೆ. ಅದಕ್ಕೆ ಅಂಟ್ಕೊಂಡಂಗೆ ರಸ್ತೆ ಇದೆ, ಡಾಂಬರ್ ರಸ್ತೆ. ಸೊ ಆ ಡಾಂಬರ್ ರಸ್ತೆಯಿಂದ ಈ ಲ್ಯಾಂಡ್ಗೆ ನಾವು ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು 50ರಿಂದ 60 ಅಡಿ ನಿಮಗೆ ಎಂಟ್ರೆನ್ಸ್ ಆಗುತ್ತೆ. ಅದಾದಮೇಲೆ ಹಗಲಾಗುತ್ತೆ ಆಸ್ತಿ. ಅದಾದಮೇಲೆ ಹಗಲಾಗುತ್ತೆ ಆಸ್ತಿ. ಓಕೆ, ಇದು ಬೇರೆಯವ್ರಿಗೆ ಆಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಗ್ರಾಮದ ರೈತರಿಂದ ಇನ್ನೊಬ್ಬರಿಗೆ ಕ್ರಯ ಆಗಿರ್ತಕ್ಕಂಥದ್ದು. ಅಂದರೆ ಓವರಾಲಾಗಿ ಹೇಳೋದಾದರೆ ರೀಸೇಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆ, ಇದು 2 ಎಕರೆ 15 ಕುಂಟೆ 2 RTC ಬರ್ತದೆ. ಇದೇ ಊರನ್ನ ರೈತರಿಂದ ಒಬ್ರಿಗೆ ಆಗಿರ್ತಕ್ಕಂಥದ್ದು. ಅಂದರೆ ಇವರು ಈಗ ಅಲ್ಲಿ ತಗೊಂಡಿರ್ತಕ್ಕಂಥ ಓನರ್ ಬಂದು ಇವರೇ ತಾವೇ ಇಟ್ಕೊಬೇಕು ಅಂತ ಮಾಡಿದ್ದಂಥದ್ದು. ಬಟ್ ಅವ್ರಿಗೇನು ಸ್ವಲ್ಪ ಆರ್ಥಿಕ ಸಮಸ್ಯೆಯಿಂದಾಗಿ ಓಟ್ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ರೀಸೇಲ್ಗೆ ಇಟ್ಟಿದ್ದಾರೆ. ಅದರ್ವೈಸ್ ಇದನ್ನು ವ್ಯಾಪಾರ ಮಾಡೋ ಸ್ಥಿತಿಲಿ ಇಲ್ಲ. ಯಾಕಂದರೆ ಆಸ್ತಿ ಆ ಥರ ಇದೆ, ಒಳ್ಳೆ ಫಸ್ಟ್ ಕ್ಲಾಸಾಗಿದೆ. ಏನಂದರೆ ಇನ್ನೊಂದು ಏನಂತಂದರೆ, ಈಗ ನೋಡಿ ಇಲ್ಲೊಂದು ಲೈಟ್ ಕಂಬ ಇದೆಯಲ್ಲ ನೋಡಿ, ಲೈಟ್ ಕಂಬದ ಹಿಂಭಾಗಕ್ಕೆ ಮರ ಕಾಣಿಸ್ತಾ ಇದೆಯಲ್ಲ, ಆ ಮರದಿಂದ ಈ ಕಡೆಗೆ ರಸ್ತೆ ನಿಮಗೆ. ಆ ಕಡೆಗಲ್ಲ, ಆ ಕಡೆ ಇನ್ನೊಬ್ರದ್ದು, ಅದು ಕೋಕೋನಟ್ಸ್ ಇದೆಯಲ್ಲ ಅದು ಇನ್ನೊಬ್ರದ್ದು. ಓಕೆ, ಇಲ್ಲಿಂದ ನಿಮಗೆ ಒಂದು 50ರಿಂದ 60 ಅಡಿ ಎಂಟ್ರೆನ್ಸ್ ಸಿಗುತ್ತೆ. ಅದಾದಮೇಲೆ ಹಗಲಾಗುತ್ತೆ. ಈ ಆಸ್ತಿನಲ್ಲಿ ಅಲ್ಲಿ ಕಾರ್ ನಿಂತಿದೆಯಲ್ಲ, ಅಲ್ಲಿ ಒಂದು 10 ಕುಂಟೆನ ಈ ಒಂದು ಇವ್ರಿಗೆ ಹಿಂದೆ ಏನು ವ್ಯಾಪಾರ ಮಾಡಿದ್ದಾರೆ ರೈತರು, ಅವ್ರು 10 ಕುಂಟೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಮಗಿರಲಿ ಅಂತೇಳಿ ಇನ್ನು 10 ಕುಂಟೆ ಹೊರತುಪಡಿಸಿ ಇನ್ನು ಉಳುಕಿ ಆಸ್ತಿ 2 ಎಕರೆ 15 ಕುಂಟೆ. ಇದು ಹಳ್ಳಿಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಇಲ್ಲೇ ಸ್ಟೇ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಕಾಡು ಪ್ರಾಣಿಗಳ ಅವಳಿ ಇಲ್ಲ. ಓಕೆ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಬಟ್ ಇತ್ತೀಚೆಗೆ ನಿಮಗೆ ಮಳವಳ್ಳಿ ತಾಲೂಕು ಅಂತಂದಾಗ ಸ್ವಲ್ಪ ರೈಟ್ಗಳೆಲ್ಲ ಜಾಸ್ತಿನೇ. ಅದನ್ನು ನಾನೇನು ಹೇಳಬೇಕಾಗಿಲ್ಲ, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನೋಡಿ, ಆ ಕಡೆ ನೀಲಗಿರಿ ಇದೆಯಲ್ಲ, ನೀಲಗಿರಿ ತನಕನೂ ಹೋಗುತ್ತೆ ಆಸ್ತಿ. ಈ ಕಡೆ ಅಮೌಂಟ್ ಹಾಕೊಂಡಿದ್ದಾರೆ ಒಬ್ಬರು, ಅದು ಇನ್ನೊಬ್ರದ್ದು. ಅವ್ರಿಗೆ ರಸ್ತೆ ಇಲ್ಲ, ಇಲ್ಲಿಂದ ರಸ್ತೆ ಇಲ್ಲ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ರಸ್ತೆ ಇಲ್ಲ, ಇದು ಆಸ್ತಿ. ಓಕೆ, ಇಲ್ಲಿ ಎಂಟ್ರೆನ್ಸ್ನಲ್ಲಿ ಸ್ವಲ್ಪ ಹಗಲ ಬರ್ತದೆ, ಆಮೇಲೆ ಸ್ಕ್ವೈರ್ ಆಗಿ, ಅಂದರೆ ಆಸ್ತಿ ಅಂತೂ ಸ್ಕ್ವೈರ್ ಆಗಿದೆ. ಬಟ್ ಎಂಟ್ರೆನ್ಸು ಅದು ಇರೋದೇ ಹಂಗೆ, ಆಸ್ತಿ ಸ್ಕೆಚ್ ಇರೋದೇ ಹಂಗೆ. ಆಯಿತಾ, ಸಂಪೂರ್ಣ ರೆಡ್ ಸಾಯಿಲ್. ಅಕ್ಕಪಕ್ಕದಲ್ಲಿ ಎಲ್ಲರೂ ಕಪ್ ಮಾಡ್ತಾಯಿದ್ದಾರೆ. ಈ ಏನು ಹಳ್ಳಿಗೆ ಭಾಳ ಹತ್ತಿರ ಇದೆ, ಇಂಟೀರಿಯರ್ ಪ್ರದೇಶ ಅದಲ್ಲ, ಇಲ್ಲೇ ಸ್ಟೇ ಆಗ್ಬೋದು. ಒಳ್ಳೆ ಡಾಂಬರ್ ರಸ್ತೆಗಿದೆ. ನೀವು ಎಷ್ಟೊತ್ತು ರಾತ್ರಿ ಬಂದರೂ ಕೂಡ ಇಲ್ಲೇ ಇರ್ಬೋದು. ಅಕ್ಕಪಕ್ಕದ ಜನ ಇದ್ದಾರೆ, ಫಾರ್ಮ್ ಹೌಸ್ಗಳಾಗಿದ್ದಾವೆ ಸುಮಾರು ಹೊರಗಡೆಯವ್ರಿಗೆ. ಸೊ ಹಾಗಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ನಿಯರೆಸ್ಟ್ ಮಳವಳ್ಳಿ. ಸೊ ಮಳವಳ್ಳಿಯಿಂದ ನಿಮಗೆ ಒಂದು 12 ಆಗ್ಬೋದು. ಓಕೆ, ಥ್ಯಾಂಕ್ ಯು.